ನೀನ್ ನನ್ ಕೈ ಬಿಡಲ್ಲ ಅಲ್ವಾ? ನೀನು DC ಪಲ್ಲವಿ ಮನೇಲಿರೋ ಆಕಿ. ನಿನ್ನನ್ನ ಕಳ್ಕೊಳ್ಳೋ ದಡ್ಡತನ ನಾನು ಮಾಡಲ್ಲ. ನಿನ್ನಿಂದ ಆಗೋ ಕೆಲಸ ಬಹಳ ಐತಿ. ಈಗ ಮನ್ಸಿಗೆ ಸಮಾಧಾನ ಆಯ್ತು ಮೇಡಮ್. ಆಗಿದ್ದಾಗೋಯ್ತು ಗೀತಾ, ಇದನ್ನ ಇಲ್ಲಿಗೆ ಬಿಟ್ಬಿಡ. ಆಗ ಹೋದ ಘಟನೆ ಹೆಣ ಇದ್ದಂಗ ಸುಟ್ಟಾಕಿ ಮುಂದಕ್ಕೆ ಹೋಗ್ಬೇಕಾ? ಇಲ್ದಿದ್ರೆ ಜೀವನ ಕೊಳುತು ನಾರ್ತದ. ಮೇಡಮ್, ಇವಾಗ ನಾನು ಏನ್ ಮಾಡ್ಬೇಕು? ಇದು ಬದುಕೋರ್ ಲಕ್ಷಣ ಅಂದ್ರ ಅನ್ನು ಎಲ್ಲಿ ಹುಟ್ಟಿದ್ದು, ಯಾವ ಆಸ್ಪತ್ರೆ ಅಂತ ಸರಿಯಾದ ಮಾಹಿತಿ ತಿಳ್ಕೊಂಡು ನನಗೆ ಹೇಳ್ಬೇಕಾ? ಮಾಧವಿ, ಏನ್ ಮಾಡಕತ್ತಿ? ನಾನು ಮಹಾರಾಣಿ ಹಂಗ್ ಕುಂತೇನ್ ನೋಡ್ರಿ. ಅಯ್ಯಯ್ಯ, ಹಂಗ ಮಾತ್ನ್ಯಾಗ ಕೇಳ್ದೆ, ನೀವ್ ಎಷ್ಟು ಸಿಟ್ಟಿಗೆ ಬರ್ತಿ? ಅಯ್ಯ, ನಾನ್ಯಾಕ್ ಸಿಟ್ ಮಾಡ್ಕೊಳ್ಳಿ? ನೀವು ಕೇಳ್ಬಾರ್ದೇನ್ ಕೇಳಿಲ್ವಲ್ಲ, ನಾ ಇರೋ ವಿಚಾರನ ಹೇಳ್ದೆ. ಅಂದ್ರ ನೀನ್ ಮಹಾರಾಣಿ. ನೀನ್ ಭಾಳ್ ತಮಾಷೆ ಮಾಡ್ತಿ ಮಾತ್ರ. ಇಲ್ಲಪ್ಪ, ಈ ವಾಡಿಗ ಯಾರೇ ಬರ್ಲಿ ಅತ್ತೇನು ನನ್ನ ಮಹಾರಾಣಿ ಅಂತಾನ ಪರಿಚಯ ಮಾಡ್ಕೊಡೋದು. ಅಡಿಗೆ ಮನ್ಯಾಗ ಇದ್ದು ನಿನಗ ಲೋಕದ ಜ್ಞಾನನ ಕಡಿಮೆ ಆಗ್ಬಿಟ್ಟೈತ್ ನೋಡು. ಹಾಲಿನ ಸ್ನಾನ, ಚಿನ್ನದ ಸ್ನಾನ ಮಾಡೋಳ ಮಹಾರಾಣಿ. ಸುಗಂಧದಲ್ಲಿ ಮಿಂದಿರೋಳು ಮಹಾರಾಣಿ. ಹೊರಗೆ ಮಿಂದು ಒಳಗೆ ನೀಯದವರ ಕಂಡು ನಗುತ್ತಿದ್ದ ಪುರಂದರ ವಿಠಲ ಅಂತ ಮಹಾತ್ಮರ್ ಹೇಳ್ಯಾರ. ಪುಷ್ಪಗ ಜ್ಯೂಸ್ ಬೇಕಂತ ಮಾಡ್ಕೊಂಡು ಹೋಗು. ಜ್ಯೂಸ್ ಕೇಳಿದ್ರ ಅವ್ರ ಜ್ಯೂಸ್ ಕೇಳೋದು ಬಹಳ ಅಪರೂಪ್ರಿ. ಇವಾಗ್ಲೇ ಮಾಡ್ಕೊಡ್ತೀನಿ. ಯವ್ವ, ಎಟಕ್ಕೊಂದ್ ಸ್ಪೀಡ? ಯಾಕ ಸ್ಪೀಡ್ ಇರಬಾರ್ದೇನ? ಹಂಗಲ್ಲ, ನೀನು ಪುಷ್ಪನ್ ಕೂಡ ಮಾತಾಡೋದ ಕಡಿಮೆ, ಅದಕ್ಕ. ನೀ ಹೇಳಿದ್ದನ್ನ ಮಾಡೋದಿರ್ಲಿ, ಕೇಳಿಸ್ಕೊಳ್ಳೋದಿಲ್ಲ ಸಹಿತ. ಅಲ್ಲ, ನೀ ಪುಷ್ಪಗ ಜ್ಯೂಸ್ ಕೊಡು ಅಂದ ಕೂಡ್ಲೆ ಪಟ್ ಅಂತ ಮಾಡಕ್ ಹೊಂಟೆಲ್ಲ, ಅದಂತೂ ಖರೇನ. ನನ್ ಮನ್ಸಲ್ಲಿ ಪುಷ್ಪ ಇಲ್ಲ ಅನ್ನೋದು ಇವ್ರಿಗೆ ಗೊತ್ತಾಗೋದ್ ಬೇಡ. ಇಲ್ಲ ಅಂದ್ರ ಇಲ್ಲೇ ಇದ್ದು ಆಟ ಚಾಲು ಮಾಡ್ತಾರ. ಆಗ ನಂಗ ತೊಂದ್ರೆ, ನನ್ ಗುರಿ ಈಡೇರಲ್ಲ. ಯಾಕ ಆಫ್ ಆದಿ? ಹಾಗೇನಿಲ್ರಿ, ಪುಷ್ಪ ಅಂದ್ರ ನಂಗ್ ಪಂಚ ಪ್ರಾಣ. ಅದಕ್ಕ ಅವ್ರು ಹೇಳಿದ್ನ ಚಕ್ಕಂತ ಮಾಡಿ ಅಭ್ಯಾಸ ನಂಗ.
ಹೋಗು ಹೋಗು ಹೋಗು. ಈಗ ನಿನ್ನ ಕೆಲಸ ಶುರು ಮಾಡೋದು ಬಹಳ ಮುಖ್ಯ ಐತಿ. ಈ ವಾಡೇನ ನಮ್ದು, ನಮ್ಮನ್ನ ಯಾರ ಕೇಳೋರಿಲ್ಲ, ನೀನ ಮಾಲಕ್ತಿ. ನಡಿ 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 ನಡಿ. ಅನು, ನಿನಗೆ ಇವಾಗಿರೋ ಸ್ಕೂಲ್ ಇಷ್ಟ ಇಲ್ಲ ಅಲ್ವಾ? ನನಗಿಷ್ಟ ಇಲ್ಲ. ಅದಕ್ಕೆ ನಾನ್ ನಿನ್ನ ಹೊಸ ಸ್ಕೂಲಿಗೆ ಸೇರಿಸೋ ವ್ಯವಸ್ಥೆ ಮಾಡಿದೀನಿ. ಹೌದಾ? ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಕೂರ್ಸ್ ಪಾಠನೇ ಮಾಡೋದಿಲ್ಲ. ಯಾಕೆ? ಅದು ಒಂಥರ ಗುರುಕುಲ ಇದ್ದ ಹಾಗೆ. ನಿನಗೆ ಅಲ್ಲಿ ಕ್ಲಾಸ್ ರೂಮೇ ಇರಲ್ಲ, ಸುತ್ತ ಗಾರ್ಡನ್ ಇರುತ್ತೆ. ಪ್ರಾಣಿ ಪಕ್ಷಿಗಳೆಲ್ಲ ಅಲ್ಲಿರುತ್ತೆ, ಗ್ರೀನರಿ ಇರುತ್ತೆ. ಗಾರ್ಡನ್ ಮಧ್ಯದಲ್ಲಿ ಕೂರ್ಸಿ ನಿನಗ್ ಪಾಠ ಮಾಡ್ತಾರೆ. ಹೇಗಿದ್ರು ನಿನಗೆ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಪಾಠ ಕೇಳೋದಕ್ಕೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡಿದ್ದು. ಹೌದಾ? ಹಾಗಾದ್ರೆ ಬೇಡ ಅಮ್ಮ, ಬೇಡ. ಹಾ, ಬೇಡ್ವಾ? ಯಾಕೆ? ಈಗಿರೋ ಸ್ಕೂಲ ಸಾಕು ನಂಗೆ. ಇವಾಗ ಹೋಗ್ತಾರ ಸ್ಕೂಲಲ್ಲಿ ಪಾಠ ಮಾಡಲ್ಲ, ಬರೀ ಔಟೋರೆ. ಗೊತ್ತಾ ನಿಂಗೆ? ನನ್ಗೆ ಈ ಸ್ಕೂಲ ಸಾಕು ಬಿಡು. ಓಹ್, ಈಗ ಹೋಗ್ತಿರೋ ಸ್ಕೂಲ್ಗೆ ನೀನ್ ಹೊಂದ್ಕೋತಿದ್ಯಾ ಅಂತಾಯ್ತು. ಎಸ್ ಎಸ್, ನನಗೆ ಹೋಗ್ತಾರ ಸ್ಕೂಲ್ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲಪ್ಪ. ಅಯ್ಯೋ, ಇವಳು ನೋಡಿದ್ರೆ ಸ್ಕೂಲ್ ಅಡ್ಜಸ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾಳೆ. ಭೀಮಾಂಬಿಕಾ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಏನ್ ಮಾಡೋದು? ಒಂದು ಅರ್ಥ ಆಗ್ತಿಲ್ವಲ್ಲ. ನಾನು ಆ ಭೀಮಾಂಬಿಕಾ ಅವರಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಏನ್ ಮಾಡ್ಲಿ? ಅನು